ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 14ನೆಯ ಪದ್ಯ ಈ ರೀತಿಯಲ್ಲಿದೆ. ಎರಗಿದನಾತಂ ಗೌರವ ಮರಿಯದೆಯುಂ ದೀಪವರ್ತಿ ನಿಧಿಗಾಣ್ಬುದು ಮೊಲ್ದೆರಗುವ ತೆರದಿಂ ಮುನಿ ಕಣ್ದೆರೆದೊಯ್ಯನೆ ನೋಡಿ ಪರಸೆ ಬಳಿಕಿಂತೆಂದಂ. ವಿಂಗಡಿಸಿ ನೋಡೋಣ. ಎರಗಿದಂ ಆತಂ. ಎರಗಿದಂ ಎಂಬಲ್ಲಿ ಅದು ಅರ ಅಥವಾ ಶಕಟರೇಫ. ನಾವು ರೇಫ ಮತ್ತು ಶಕಟರೇಫದಲ್ಲಿ ವಿಶೇಷ ವ್ಯತ್ಯಾಸವನ್ನು ಮಾಡದೆ ಉಚ್ಚರಿಸ್ತೇವೆ. ನಿಜವಾಗಿ ಆ ಎರಡು ಉಚ್ಚಾರಣೆಗಳಿಗೆ ವ್ಯತ್ಯಾಸ ಇದೆ, ಇರಲಿ. ಎರಗಿದನಾತಂ, ಎರಗಿದಂ ಆತಂ, ಗೌರವಂ ಅರಿಯದೆಯುಂ ದೀಪವರ್ತಿ, 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 ನಿಧಿ ಕಾಣ್ಬುದುಂ, ನಿಧಿಗಾಣ್ಬುದುಂ, ನಿಧಿಗಾಣ್ಬುದುಂ ಒಲ್ದು, ನಿಧಿಗಾಣ್ಬುದು ಮೊಲ್ದು, ನಿಧಿಗಾಣ್ಬುದು ಮೊಲ್ದು ಎರಗುವ, ನಿಧಿಗಾಣ್ಬುದು ಮೊಲ್ದೆರಗುವ ತೆರದಿಂ ಮುನಿ ಕಣ್ ತೆರೆದು, ಕಣ್ದೆರೆದು, ಕಣ್ದೆರೆದು ಒಯ್ಯನೆ, ಕಣ್ದೆರೆದೊಯ್ಯನೆ, ಕಣ್ ತೆರೆದು ಒಯ್ಯನೆ, ಕಣ್ದೆರೆದೊಯ್ಯನೆ ನೋಡಿ ಪರಸೆ ಬಳಿಕೆ ಇಂತೆಂದಂ. ಬಳಿಕ ಇಂತೆಂದಂ, ಬಳಿಕೆ ಇಂತೆಂದಂ. ಎರಗಿದಂ ಆತಂ, ಆತನು ಎರಗಿದನು. ಎರಗಿದನು ಅಂದರೆ ನಮಸ್ಕರಿಸಿದನು ಎಂಬರ್ಥ. ಎರಗು ಎಂಬುದಕ್ಕೆ ಬೇರೆ 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 ಸಂದರ್ಭಗಳಲ್ಲಿ ಬೇರೆ ಅರ್ಥಗಳು ಬರಬಹುದು. ಎರಗಿದನಾತಂ ಗೌರವಂ ಅರಿಯದೆಯುಂ, ಗೌರವವನ್ನು ತಿಳಿಯದೆಯೂ, ಗೌರವ ನೀಡುವುದು ಹೇಗೆ ಎಂಬುದನ್ನು ತಿಳಿಯದೆಯೂ, ಅರಿಯದೆಯೂ ಆತಂ ಎರಗಿದಂ. ಆತಂ, ಆತಂ ಎಂಬುದು ಯಾರಿಗೆ ಅನ್ವಯಿಸ್ತದೆ? ಆತನು, ಆ ಎರಗುವ ನಮಸ್ಕರಿಸುವ ಕಾರ್ಯವನ್ನು ಮಾಡಿದವನು, ಆ ಕಾರ್ಯಕ್ಕೆ ಕರ್ತೃ. ಅವನು ಯಾರು? ಆತಂ, ಅವನು ಆತಂ. ಆತಂ ಅಂದರೆ ಅವನೇ, ಹಿಂದೆ ಹೇಳಲ್ಪಟ್ಟವನೇ ಆತಂ ಅಂದರೆ. ಆತಂ ಹಾಗಾದರೆ ಹಿಂದಿನ ಪದ್ಯದಲ್ಲಿ ಯಾರನ್ನು ಹೇಳಲಾಗಿದೆ ಅಂತ ನೋಡಿದರೆ, ಯೋಗೀಂದ್ರಂ ಆತ್ಮಚಿಂತೆಯೊಳ್ ಇರ್ದಂ. ಯೋಗೀಂದ್ರ ಆತ್ಮಚಿಂತೆಯಲ್ಲಿ ಇದ್ದ ಎಂಬುದು ಅಲ್ಲಿ ಕ್ರಿಯಾಪದ ಯಾರಿಗೆ ಅನ್ವಯಿಸ್ತದೆ? ಅದು ಯೋಗೀಂದ್ರನಿಗೆ ಅನ್ವಯಿಸ್ತದೆ. ಆ ಯೋಗೀಂದ್ರ ಇದ್ದ ಎಂಬುದಲ್ಲಿ ಬಂದ ಮೇಲೆ ಎರಗಿದನಾತಂ, ಆತಂ ಆತನಿಗೆ ಅನ್ವಯಿಸಬೇಕು. ವಾಕ್ಯ ರಚನೆಯ ಅನುಕ್ರಮಣೀಯ ಕ್ರಮವನ್ನು ನಾವು ಗಮನಿಸಿದರೆ. ಆದರೆ ಇಲ್ಲಿ ಆತಂ ಅಂದರೆ ಅದಕ್ಕಿಂತ ಹಿಂದಿನ ಪದ್ಯದಲ್ಲಿ ಹೇಳಲಾದವನೇ ಇಲ್ಲಿ ಆ ಎರಗುವ ಕೆಲಸವನ್ನು, ನಮಸ್ಕರಿಸುವ ಕೆಲಸವನ್ನು ಮಾಡಿದವನು. ಯಾರು? ಚಂಡಕರ್ಮಂ ಖಂಡಂ. ಖಂಡಂ ಎಂಬುದು ಚಂಡಕರ್ಮ ಎಂಬ ತಳಾರನಿಗೆ ಅಥವಾ ತಳವಾರನಿಗೆ ಅನ್ವಯಿಸ್ತದೆ. ಆ ಖಂಡಂ ಎಂಬ ಕ್ರಿಯೆಯನ್ನು ಯಾರು ಮಾಡಿದನೋ ಅಥವಾ ಅದು ಯಾರನ್ನು ಉದ್ದೇಶಿಸಿ ಹೇಳಲಾಗಿದೆಯೋ ಆತನೇ ಇಲ್ಲಿ ಎರಗಿದಂ. ಆ ಕಂಡವನು ಎರಗಿದನು. ಏನನ್ನು ಕಂಡನು? ಆತ ಒಬ್ಬ ಮುನಿಯನ್ನು ಕಂಡಿದ್ದಾನೆ. ಈ 13ನೇ ಪದ್ಯದಲ್ಲಿ ಅಂದರೆ ಈಗ ಆತಂ ಎಂಬುದಾಗಿನ ಯಾವ ಪದ್ಯದಲ್ಲಿದೆಯೋ ಅದಕ್ಕಿಂತ ಹಿಂದಿನ ಪದ್ಯದಲ್ಲಿ ಆ ಮುನಿಯ ವಿವರವನ್ನು ಹೇಳಲಾಗಿದೆ. ಆದರೆ ಎರಗಿದವನು ಅದಕ್ಕಿಂತ ಹಿಂದಿನ ವಾಕ್ಯದಲ್ಲಿ ಹೇಳಲ್ಪಟ್ಟವನು, ಚಂಡಕರ್ಮ. ಹೀಗೆ ಪ್ರಯೋಗದಲ್ಲಿ ಬರುವಂತಹದ್ದಿದೆ. ನಾವು ಯಾವುದೋ ಒಂದು ವಾಕ್ಯವನ್ನು ಹೇಳಿ ಆ ವಾಕ್ಯವನ್ನು ಮುಂದುವರಿಸಿಕೊಂಡು ಇನ್ನೊಂದು ವಾಕ್ಯವನ್ನು ಹೇಳಲಾದಂತಹ ವಾಕ್ಯಕ್ಕಿಂತ ಮೊದಲು ಅಂದರೆ ಮಧ್ಯದಲ್ಲಿ, ಎರಡು ವಾಕ್ಯಗಳ ಮಧ್ಯದಲ್ಲಿ ಬೇರೊಂದು ವಾಕ್ಯವನ್ನು ಸೇರಿಸಿ ಹೇಳುವಂತಹ ಒಂದು ಪದ್ಧತಿ ಇದೆ. ಹಿಂದಿನ ವಾಕ್ಯವು ಪೂರ್ಣವಾಗಿರ್ತದೆ, ಅನಂತರದ ವಾಕ್ಯವು ಪೂರ್ಣವಾಗಿರ್ತದೆ. ಆದರೆ ಆ ಮುಂದುವರಿಯುವಿಕೆಯ ವಾಕ್ಯ, ಈ 3 ವಾಕ್ಯಗಳು, 1ನೇ ವಾಕ್ಯ, 2ನೇ ವಾಕ್ಯ, 3ನೇ ವಾಕ್ಯ, 1ನೇ ವಾಕ್ಯದಲ್ಲಿ ಹೇಳಲಾದ ಮುಂದುವರಿಕೆ 2ನೇ ವಾಕ್ಯ. ಆದರೆ ಆ ಮಧ್ಯದಲ್ಲಿ ಇನ್ನೊಂದು ವಾಕ್ಯ ಬರ್ತದೆ, ಅದು ಅಲ್ಲಿ ವಿಷಯಕ್ಕೆ ಸಂಬಂಧಪಟ್ಟೇ ಇರ್ತದೆ. ಅಂಥ ಒಂದು ವಾಕ್ಯ ಕ್ರಮ ಇಲ್ಲಿ ಬಂದಿದೆ. ಇಲ್ಲಿ ಕಂಡವನು ಚಂಡಕರ್ಮ,
ಆಮೇಲೆ ಆತ್ಮಚಿಂತನೆಯಲ್ಲಿ ಇದ್ದವನು ಮುನಿ, ಆಮೇಲೆ ಮುನಿಯನ್ನು ನಮಸ್ಕರಿಸಿದವನು, ಕಂಡು ನಮಸ್ಕರಿಸಿದವನು ಆತ ಚಂಡಕರ್ಮನೇ. ಆದ್ದರಿಂದ ನೋಡಿದವನು ಚಂಡಕರ್ಮ, ಇದ್ದವನು ಮುನಿ, ಮುನಿಯನ್ನು ನೋಡಿದನು ಅಂತ ಬಂದಿದೆ ಮೊದಲು. ಆದ್ರೆ ಆ ಮುನಿ ಹೇಗಿದ್ದ ಅಂತ ಹೇಳುವ ವರ್ಣನೆಗೆ ಒಂದು ವಾಕ್ಯ ಸೇರಿದೆ ಮಧ್ಯದಲ್ಲಿ. ಹಾಗೆ ಆ ಮನಮಿರೆ ಪುರುವಿನ ಮೊದಲೊಳ್ಳೆಂಬ 13ನೇ ಪದ್ಯ ಏನಿದೆ ಅದು ಮುನಿಯ ಸ್ಥಿತಿಯನ್ನು ಹೇಳುತ್ತದೆ. ಆತಂ ಎಂಬಂತಹದ್ದು ಪುನಃ ಚಂಡಕರ್ಮನಿಗೆ ಅನ್ವಯಿಸ್ತದೆ. ಇಂಥದ್ದನ್ನೆಲ್ಲ ಆ ಸಂದರ್ಭವನ್ನು ನೋಡಿಕೊಂಡು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನಮ್ಮ ಸಾಮಾನ್ಯವಾಗಿ ನಾವು ಸಂಭಾಷಣೆಯ ಸಂದರ್ಭದಲ್ಲಿ ಈ ತರದ ವಾಕ್ಯಗಳನ್ನು ಬಳಸುವಂತಹದ್ದುಂಟು. ಆದರೆ ಬರೆಯುವಾಗಲೂ ಅಂಥದ್ದು ಬರ್ತದೆ ಎಂಬುದನ್ನು ಇಲ್ಲಿ ಗಮನಿಸಬೇಕು. ನಾವು ಅರ್ಥ ಮಾಡಿಕೊಳ್ಳುವಾಗ ಸಂದರ್ಭವನ್ನು ನೋಡಿಕೊಳ್ಳಬೇಕು. ಎರಗಿದನಾತಂ, ಆತಂ ಎರಗಿದಂ, ಚಂಡಕರ್ಮನು ಆ ಮುನಿಗೆ ಎರಗಿದನು, ನಮಸ್ಕರಿಸಿದ. ಗೌರವಂ ಅರಿಯದೆಯಂ, ಆತನಿಗೆ ಈತನ ಬಗ್ಗೆ ಒಂದು ದೊಡ್ಡ ಗೌರವ ಬಂದಿದೆ ಅಂತಲ್ಲ, ಅಥವಾ ಆತ ಎಲ್ಲರಿಗೂ ಗೌರವವನ್ನು ಕೊಡುವವನು ಅಂತಲ್ಲ. ಆತ ಬಹಳ ಒರಟನಾದವನು ಇರಬಹುದು. ಯಾಕೆಂದ್ರೆ ಆತ ತಳವಾರ, ಎಲ್ಲರನ್ನು ಸ್ವಲ್ಪ ಜೋರು ಮಾಡಿ ಗೌಜು ಮಾಡಿ ಗದ್ದಲ ಮಾಡಿ ಅಥವಾ ಸ್ವಲ್ಪ ಗಟ್ಟಿಯಾದ ಮಾತುಗಳಿಂದ ಕೆಲವು ವಿಷಯಗಳನ್ನು ಹೇಳಿ ಬೆದರಿಸುವವನು ಇರಬಹುದು. ಆದ್ರಿಂದ ಗೌರವಂ ಅರಿಯದೆಯುಂ, ಅದಕ್ಕೆ ಆತಂ ಗೌರವಂ ಅರಿಯದೆಯುಂ ಎರಗಿದಂ ಅಂತ ಹೇಳಿ ದೀಪವರ್ತಿ ನಿಧಿಗಾಣ್ಬುದುಂ ಒಲ್ದು ಎರಗುವ ತೆರದಿಂ, ಅಲ್ಲೊಂದು ಮಾತನ್ನು ಹೇಳಿದ್ದಾನೆ. ದೀಪವರ್ತಿ, ದೀಪದ ಬತ್ತಿ ನಿಧಿಯನ್ನು ಕಾಣುವಾಗ ಒಲ್ದು ಪ್ರೀತಿಯಿಂದ ಎರಗುವ ತೆರದಿಂ ಅಂತ ಒಂದು ಹೋಲಿಕೆಯನ್ನು ಕೊಟ್ಟಿದ್ದಾನೆ. ಅದೊಂದು ನಂಬಿಕೆಯನ್ನು ಹೇಳ್ತದೆ. ಈ ನಿಧಿ ಹುಡುಕುವಂಥ ದೀಪ, ನಿಧಿಯನ್ನು ಹುಡುಕುವುದಕ್ಕಾಗಿ ಕೆಲವು ಕ್ರಮಗಳಿರಬಹುದು. ಆ ಕ್ರಮಗಳಲ್ಲಿ ದೀಪವನ್ನು ಹಿಡಿದುಕೊಂಡು ಹೋಗುವಂತಹದ್ದು ಒಂದು ಕ್ರಮ. ಹಾಗೆ ದೀಪವನ್ನು ಹಿಡಿದುಕೊಂಡು ಹೋಗ್ತಾ ಇರುವಾಗ ಎಲ್ಲಿ ಆ ದೀಪದ ಬತ್ತಿ ಮೇಲಕ್ಕೆ ಎತ್ತಿಕೊಂಡು, ಅದರ ಜ್ವಾಲೆ, ಬತ್ತಿಯ ಜ್ವಾಲೆ ಮೇಲಕ್ಕೆ ಎತ್ತಿಕೊಂಡಿರದೆ ಮೊಗನಾಗಿ ಅಂದ್ರೆ ಕೆಳಕ್ಕೆ ಬಾಗಿ ಹೋಗ್ತದೋ ಆ ಜಾಗದಲ್ಲಿ ನಿಧಿ ಇದೆ ಎಂಬಂಥ ಒಂದು ನಂಬಿಕೆ. ದೀಪವರ್ತಿ, ವರ್ತಿ ಅಂದ್ರೆ ಬತ್ತಿ ಅಂತರ್ಥ. ವರ್ತಿ ಬತ್ತಿ. ದೀಪವರ್ತಿ ನಿಧಿಗಾಣಬಹುದು ಒಲ್ದು ಪ್ರೀತಿಯಿಂದ ಕೆಳಗೆ ಎರಗುವ ಹಾಗೆ, ಅಂದ್ರೆ ನಮಸ್ಕರಿಸಿದ ಹಾಗೆ ಕೆಳಗೆ ಬಾಗಿ ಬಿಡುವ ಹಾಗೆ. ತೆರದಿಂ ಆತಂ ಗೌರವಂ ಅರಿಯದೆಯಂ ಎರಗಿದಂ. ಹಾಗೆ ಆತ ಹಾಗೆ ಎರಗಿದಾಗ ಮುನಿಗೆ ತನ್ನನ್ನೊಬ್ಬ ಆತ ಬಂದು ನಮಸ್ಕರಿಸಿದಂತಹದ್ದು ಗೊತ್ತಾಗ್ತದೆ. ಆವಾಗ ಮುನಿ ಕಣ್ಣನ್ನು ತೆರೆದು ಒಯ್ಯನೆ ನಿಧಾನವಾಗಿ ನೋಡಿ ಪರಸೆ, ನೋಡಿ ಆತ ಕೈ ಎತ್ತಿ ಆಶೀರ್ವಾದವನ್ನು ಮಾಡ್ತಾನೆ, ಹರಸ್ತಾನೆ. ಆತ ಇಲ್ಲಿ ಮಾತಾಡುವುದಿಲ್ಲ, ನೋಡಿ ಪರಸೆ, ಅಥವಾ ಕೈಯನ್ನೂ ಆಚೀಚೆ ಮಾಡದೆ ತನ್ನ ನೋಟದಿಂದಲೇ ಒಂದು ಆಶೀರ್ವಾದವನ್ನು ಮಾಡ್ತಾನೆ. ನೋಡಿ ಪರಸೆ, ಕಣ್ದೆರೆದು ನೋಡಿ ಪರಸೆ. ಬಳಿಕ ಇಂತು ಎಂದಂ, ಬಳಿಕೆ ಅಂತೂ ಇದೆ, ಬಳಿಕಂ ಎಂಬಂತಹ ರೂಪವೂ ಇದೆ. ಹೊಸಗನ್ನಡದಲ್ಲಿ ಬಳಿಕ ಅಂತ ಮಾತ್ರ ಇದೆ. ಆದ್ದರಿಂದ ಬಳಿಕೆ ಎಂಬ ರೂಪದಲ್ಲಿ ಬಳಿಕೆ ಇಂತೆಂದಂ ಹಳಗನ್ನಡವಾದ್ರಿಂದ ಬಳಿಕೆ. ಆಮೇಲೆ ಅಲ್ಲಿ ರಳ ಬಳಿಕೆ ಎಂಬಲ್ಲಿ ಬಳಿಕೆ ಇಂತು ಎಂದಂ, ಈ ರೀತಿಯಲ್ಲಿ ಎಂದಂ ಯಾರು ಎರಗಿದವನೇ ಹೇಳಿದಂತಹದ್ದು. ನೋಡಿ ಪರಸೆ, ನೋಡಿ ಪರಸಿ ಬಳಿಕಿಂತೆಂದಂ ಅಂತ ಇದ್ರೆ ನೋಡಿ ಹರಸಿ ಬಳಿಕ ಆತನೇ ಯಾರು ಮುನಿ ಇಂತೆಂದಂ ಅಂತ ಆಗುದು. ನೋಡಿ ಪರಸೆ, ನೋಡಿ ಹರಸಲಾಗಿ ಬಳಿಕೆ ಇಂತೆಂದಂ. ಇಲ್ಲಿ ಮಾತಾಡಿದವನು ಚಂಡಕರ್ಮ, ತಳವಾರ. ಆದ್ರಿಂದ ನಾವು ಬರೆಯುವ ಸಂದರ್ಭದಲ್ಲಿ ನೋಡಿ ಪರಸಿ ಬಳಿಕಿಂತೆಂದಂ ಅಂತ ಏನಾದರೂ ಅಕ್ಷರ ತಪ್ಪಿ ಹಾಗೆ ಓದಿದ್ರೋ ಬರೆದ್ರೋ ಅರ್ಥವೇ ಬೇರೆ ಆಗಿಬಿಡ್ತದೆ. ಪರಸೆ ಹರಸಲಾಗಿ, ಆತನು ಹರಸಿತ್ತಿರಲು, ಹರಸಿದ ಮೇಲೆ ಬಳಿಕ ಇಂತೆಂದಂ, ಇಂತು ಎಂದವನು ನಮಸ್ಕರಿಸಿದಂಥ ಚಂಡಕರ್ಮ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಈ ರೀತಿ ಆ ವಾಕ್ಯಗಳನ್ನು ಗಮನಿಸುವಾಗ ಅದು ಯಾರಿಗೆ ಸಂಬಂಧಪಟ್ಟದ್ದು ಎಂಬುದನ್ನು ಸಂದರ್ಭಕ್ಕೆ ಸರಿಯಾಗಿ ನೋಡಿಕೊಂಡು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ
ಮುನಿಯನ್ನು ಕಂಡಾಗ ಚಂಡಕರ್ಮ ಗೌರವ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮಸ್ಕರಿಸಿದ್ದಾನೆ ಎಂಬಂತಹದ್ದು ಮುಖ್ಯವಾದಂತಹ ಅರ್ಥ. ನಮಸ್ಕಾರ.